ಎಲ್ರಿಗೂ ನಮಸ್ಕಾರ. ಸಿನಿಮಾದಲ್ಲಿ ಎರಡು ತರದ ವ್ಯಕ್ತಿಗಳು ಮೇಡಮ್. ಅಂದ್ರೆ ಒಂದು ದುಡ್ಡಿರೋರು, ಇನ್ನೊಂದು ಹೆಡ್ ಇರೋರು. ನಮ್ಗೆ ಸಿನಿಮಾ ಬೇಕಾಗಿರೋಷ್ಟು ದುಡ್ಡಿತ್ತು, ಅದನ್ನ ಪ್ರಚಾರ ಮಾಡಕ್ ಬೇಕಾಗಿರೋಷ್ಟು ಹೆಡ್ ಇತ್ತು. ಎರಡರ ಮಿಶ್ರಣ ಅದು. ಆಯ್ತಾ? ನಾನೇನೋ ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ನನ್ನ ಟೈಟ್ಲೇ ಮಾತಾಡುತ್ತೆ ಅಪಾಯದ ಎಚ್ಚರಿಕೆ. ಇನ್ನೇನಾದ್ರೂ ಬೇಕಿದ್ರೆ ಅದು ನನ್ನ ಟ್ರೈಲರ್ ಮಾತಾಡಿದೆ ಅಂತ ಭಾವಿಸ್ತೀನಿ. ಫೆಬ್ರವರಿ 28ಕ್ಕೆ ರಿಲೀಸ್ ಆಗೋ ಈ ಸಿನಿಮಾಗೆ ಮಾಧ್ಯಮದವ್ರದ್ದು ನೋಡೋರ್ಗೆಲ್ಲರಿಗೂ ಸಪೋರ್ಟ್ ಬೇಕು. ಅಂಡ್ ನಾನು ಇಲ್ಲಿ ಬಂದಿರೋ ತುಂಬಾ ಜನ ಥ್ಯಾಂಕ್ಸ್ ಹೇಳಕ್ ಹೋಗ್ಬೇಕು. ಅದಕ್ಕೆ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ಬೇಕು. ಸೊ ಹಂಗಾಗಿ ಜಾಸ್ತಿ ಏನು ಮಾತಾಡಕ್ ಹೋಗೋದಿಲ್ಲ. ಅಂದ್ರೆ ಈ ತರದ್ದು ವಿಡಿಯೋ ಯಾಕೆ ಮಾಡ್ತೀವಿ ಅಂತಂದ್ರೆ ಜನರನ್ನ ತಲುಪೋದಕ್ಕೆ ತುಂಬಾ ಕಷ್ಟ, ತುಂಬಾ ಕಾಂಪಿಟೇಷನ್ಸ್ ಇದೆ. ಅಂಥದ್ರಲ್ಲಿ ಅಪಾಯದ ಎಚ್ಚರಿಕೆನ ನಾನು ಒಂದು ಕಂಟೆಂಟ್ ಮೂಲಕ ಸಸ್ಪೆನ್ಸ್, ಹಾರರ್, ಥ್ರಿಲ್ಲರ್ ಆ ಜಾನ್ರ ಇಟ್ಕೊಂಡು 3 ಜನ ಹುಡುಗರನ್ನ ಇಟ್ಕೊಂಡು ಅವ್ರನ್ನ ನಂಬಿ, ಕಥೆನ ನಂಬಿ, ಕಂಟೆಂಟ್ ನ ನಂಬಿ ಹೋಗ್ತಿರುವಾಗ ಇರುತ್ತೆ. ಈಗ ಸಿಂಪಲ್ ಎಕ್ಸಾಂಪಲ್, ಅವಾಗ 4 ಸಲ ಲೈಟ್ ಆಫ್ ಆಗೋಯ್ತು ಅಪಾಯದ ಎಚ್ಚರಿಕೆ ಅಂತ. ನಮ್ಮ ಪ್ರೊಡ್ಯೂಸರ್ ಎಲ್ಲ ತುಂಬಾ ದೇವ್ರ ಭಕ್ತರು, ತುಂಬಾ ದೇವ್ರು ನಂಬ್ತಾರೆ. ಅಂದ್ರೆ ಶಾಸ್ತ್ರ ಸಂಪ್ರದಾಯ. ಇನ್ಫ್ಯಾಕ್ಟ್ ಇವತ್ತು ಮಂಗಳವಾರ ಮಂಗಳ ಕಾರ್ಯ ಮಾಡಬಾರ್ದು ಅಂತಾರೆ, ಬಟ್ ನಾನು ಅದನ್ನ ನಂಬಲ್ಲ. ಅಲ್ಲ, ನಿಮ್ ಸಿನಿಮಾನೇ ಅಮಾವಾಸ್ಯೆ ದಿನ ರಿಲೀಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ ನಾನು. ಹೌದೌದು. ಅಂದ್ರೆ ಆ ಅಮಾವಾಸ್ಯೆ ದಿನ ಏನ್ ರಿಲೀಸ್ ಆಗ್ತಿದೆ, ಅದಕ್ಕೆ ಸಿನಿಮಾದಲ್ಲೂ ಕೂಡ ಒಂದು ಸಂಬಂಧ ಇದೆ. ಅದು ಸಿನಿಮಾ ಥಿಯೇಟರ್ಗೆ ಬಂದ್ರೆ ಖಂಡಿತ ಎಲ್ಲರಿಗೂ ಅದು ಗೊತ್ತಾಗತ್ತೆ. ಅದು ಎಲ್ಲರನ್ನೂ ಎಂಟರ್ಟೈನ್ ಮಾಡುತ್ತೆ ಅಂತ ಭಾವಿಸ್ತೀನಿ. ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಥಾಟ್ ಅದು. ಅಂದ್ರೆ ಎಲ್ಲ ಯಾರು ಜನಸಾಮಾನ್ಯರು ಅಂತ ಅವರು ಇವತ್ತು ಅವರ 150 ರೂಪಾಯಿಯಲ್ಲಿ ಸಿನಿಮಾ ಇಂಡಸ್ಟ್ರಿ ನಿಂತಿದೆ. ಇವತ್ತು ನಾವು ಏನು ಸಿನಿಮಾ ಅಥವಾ ಅದು ದೊಡ್ಡ ಪ್ರೋಗ್ರಾಮ್ ಅಥವಾ ಸಕ್ಸಸ್ ಏನ್ ಅದನ್ನ ಮಾಡ್ತೀವಿ, ಅದು ಎಲ್ಲದಕ್ಕೂ ಅವರ 100 ಅಥವಾ 150 ರೂಪಾಯಿಗಳಿಂದ ನಾವೆಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿರೋದು. ಅಂಡ್ ಅವರೇ ಬಂದು ನನ್ನ ಟ್ರೈಲರ್ ಲಾಂಚ್ ಮಾಡಿರೋದು ಅದು ತುಂಬಾ ಖುಷಿ ವಿಚಾರ. ಇದನ್ನ ಸಿನಿಮಾಗೆ ಬೇಕಾಗಿರೋ ಪ್ರಮೋಷನ್ ಆಕ್ಟಿವಿಟೀಸ್ ಅಂತ ಬಂದಾಗ ನಾವು ಡಿಜಿಟಲಿ ತುಂಬಾ ಚೆನ್ನಾಗಿ ತಲುಪಿಸೋ ಪ್ರಯತ್ನ ಮಾಡಿದೀವಿ. ಆಮೇಲೆ ಏನೇನೋ ಐಡಿಯಾಗಳನ್ನ ಮಾಡಿದೀವಿ. ಯಾಕೆ ಅದು ಹೇಳಿದ್ನಲ್ಲ, ಐಡಿಯಾಗಳನ್ನ ಮಾಡ್ಕೊಂಡು ತಲುಪಕ್ಕೆ ಅಂತ ಬಂದಾಗ ಒಂದಷ್ಟು ತಲುಪಿದೆ, ಒಂದಷ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಕೆಲವರು, ಒಂದಷ್ಟು ಇದು ಸೂಪರ್ ಮಗ ಒಳ್ಳೆ ಐಡಿಯಾ ಅಂತ ಹೇಳಿದ್ದಾರೆ. ಕೆಲವೊಂದು ಮೊನ್ನೆ ಬಂದಿರೋದೆಲ್ಲ ಒಂದಷ್ಟು ನೆಗೆಟಿವ್ ಕಮೆಂಟ್ ಎಲ್ಲ ಬಂದಿದೆ. ಸಂಭವ ತಲುಪ್ತಾ ಇದೀವಿ ನಾವು. ಹೆಂಗೋ ಅಪಾಯದ ಎಚ್ಚರಿಕೆ ಅನ್ನೋದನ್ನ ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತಿದೀವಿ. ಅಂಡ್ ಇದು ಹೆಸರು ಇದೆ ಅನ್ನೋದನ್ನ ತಲುಪಿಸೋದಕ್ಕೆ ನಾವು ಡಿಜಿಟಲಿ ಎಷ್ಟೇ ವರ್ಕ್ ಮಾಡೋದು ಕೂಡ ಸಿನಿಮಾ ಥಿಯೇಟ್ರಿಗೆ ಬಂದಾಗ ಅದನ್ನ ತಲುಪಿಸೋದಕ್ಕೆ, ಅದನ್ನ ನಿಲ್ಸೋದಕ್ಕೆ ಮೀಡಿಯಾ ಶಕ್ತಿ ನೀವೇನಿದ್ರಿ, ನಿಮ್ಮ ಸಹಕಾರ ತುಂಬಾ ಅಗತ್ಯ ನಮ್ಮಂತ ಹೊಸಬರು ಟೀಮ್ಗಳಿಗೆ. ಇವತ್ತು ಹೊಸ ಸಿನಿಮಾಗಳು ಅಂದ್ರೆ ಇಂಡಸ್ಟ್ರಿ ಇರೋದು ಹೊಸ ಸಿನಿಮಾಗಳು ಮೇಡಮ್. ಅಂದ್ರೆ ಒಂದು 8 ರಿಂದ 10 ಜನ ಸ್ಟಾರ್ಸ್ ಇದ್ರೆ ಎಲ್ಲಾ ಸ್ಟಾರ್ಗಳು ಒಂದು ವರ್ಷಕ್ಕೆ 1 ಅಥವಾ 2 ಸಿನಿಮಾಗಳು ಮಾಡ್ತಾ ಇರ್ತಾರೆ. ಬಟ್ ಇಂಡಸ್ಟ್ರಿ 250 ಅಥವಾ 200 ಸಿನಿಮಾಗಳು ಹೊಸಬರಿಂದ ಆಗ್ತಾ ಇರುತ್ತೆ. ಆ ಹೊಸಬರು ಹೇಗೆ ಅಂತಂದ್ರೆ ಆ ಹೊಸಬರು ಸಿನಿಮಾಗಳು ಮಾಡೋದ್ರಿಂದನೇ ಸಿನಿಮಾ ಇಂಡಸ್ಟ್ರಿ ನಿಂತಿರೋದು. ಯಾಕಂದ್ರೆ ನಾನು ಇವತ್ತು ಡೈರೆಕ್ಟರ್ ಆಗಿ ನಿಂತ್ಕೊಂಡು ಈ ಮಾತು ಹೇಳಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಯಾಕಂದ್ರೆ ಒಬ್ಬ ಟೆಕ್ನಿಷಿಯನ್, ಒಬ್ಬ ಲೈಟ್ ಮ್ಯಾನು, ಒಬ್ಬ ಕ್ಯಾಮ್ರಾ ಯೂನಿಟ್ ಅವನು, ಅವ್ರು ಬಂದು ಇವತ್ತು ಅವ್ರನ್ನ ಸ್ಟೇಜ್ ಮೇಲೆ ನಿಂತು ಮಾತಾಡ್ಸಿದ್ರೆ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ಅಣ್ಣ ನಾನು ಹೊಸ ಸಿನಿಮಾ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಇನ್ನು 150-200 ಹೊಸ ಸಿನಿಮಾಗಳಿಂದನೂ ಕೂಡ ಇಂಡಸ್ಟ್ರಿ ತುಂಬಾ ತುಂಬಿದೆ. ಇಂಡಸ್ಟ್ರಿ ಅದಕ್ಕೂ ಕೂಡ ಅಥರ್ವನ್ ಸಿನಿಮಾ ನಮ್ದು ಹೊಸಬರು ಸಿನಿಮಾ ಆಗಿರೋದ್ರಿಂದ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ತುಂಬಾ ಅಗತ್ಯ, ಅಮೂಲ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದ್ಸಲ ಕಷ್ಟಪಟ್ಟು ನಮ್ಮ ಟ್ರೈಲರ್ ಇನ್ನೊಂದ್ಸಲ ಹಾಕ್ತೀವಿ, ನೋಡಿ ಎಲ್ಲರಿಗೂ ಶೇರ್ ಮಾಡಿ. ಆನಂದ್ ಐಡಿಯಲ್ಲಿ ಆಲ್ರೆಡಿ ರಿಲೀಸ್ ಆಗಿದೆ, ಫೆಬ್ರವರಿ 28ಕ್ಕೆ ಬರ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬನ್ನಿ, ಯಾರಿಗೂ ಮೋಸ ಮಾಡಲ್ಲ ಸಿನಿಮಾ. ಥ್ಯಾಂಕ್ ಯು ಮೇಡಮ್. ಸರ್, ಇದನ್ನ ನಾನು ಲಾಸ್ಟ್ ಟೈಮ್ ಹೇಳಕ್ಕಂತ ಹೋದಾಗ ನೀವು ಪ್ರಶ್ನೆವರೆಲ್ಲ ಕೇಳಿದ್ರೆ ನಮ್ದು ಕಾರ್ಡ್ ಖಾಲಿಯಾಗಿದೆ, ಬ್ಯಾಟ್ರಿ ಖಾಲಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಅಂದ್ರೆ ಸಿನಿಮಾದಲ್ಲಿ ನಮ್ಮ 3 ಜನ ಪಾತ್ರಗಳು ಬೆಂಕಿ, ನೀರು, ಗಾಳಿನ ಇಂಡಿಕೇಟ್ ಮಾಡುತ್ತೆ. ಸೊ ಆ 3 ಪಂಚಭೂತಗಳಲ್ಲಿ 3 ಭೂತಗಳು ಬೆಂಕಿ, ನೀರು, ಗಾಳಿ. ಅವು ಆಕಾಶ ಅನ್ನೋ ಕೊನೆಯ ಭೂತನ ತಲುಪೋದಕ್ಕೆ, ಅಂದ್ರೆ ಆಸೆ ಅನ್ನೋ ಕೊನೆಯ ಭೂತನ ತಲುಪಕ್ಕೆ ಹೋದಾಗ ಮಾಡೋ ಪ್ರಯತ್ನದಲ್ಲಿ ಪ್ರತಿಯೊಂದು ಅಡ್ಡಿ ಆತಂಕಗಳು ಮತ್ತೆ ಅವ್ರು ಹೋಗಿ ಸಿಕ್ಕಾಕೊಂಡಿರೋ ಆ ಗೋಂಡಾರಣ್ಯದಲ್ಲಿ ನಡೆಯುವಂತಹ ಕೆಲವೊಂದು ಮಿಸ್ಟೀರಿಯಸ್ ಘಟನೆಗಳು ಇವರಿಗೆ ಹೆಂಗ್ ಸಂಬಂಧಪಟ್ಟಿದೆ, ಆ ಚಾಪ್ಟರ್ ಹೇಗೆ ಕ್ಲೋಸ್ ಆಗುತ್ತೆ, ಹೇಗೆ ಎಂಡ್ ಆಗುತ್ತೆ, ಹೇಗೆ ಓಪನ್ ಆಗುತ್ತೆ ಅನ್ನೋ ಒಂದು ವಿಮರ್ಶೆ ಇದೆ ಸರ್. ಅದು ಯಾವುದನ್ನು ಸಿನಿಮಾದಲ್ಲಿ ನಾವು ತುಂಬಾ ಪ್ರೀಚ್ ಮಾಡೋದಿಲ್ಲ, ಅದು ಹಿನ್ನೆಲೆಯಲ್ಲಿ ಪ್ರಮೇಯ ತರ ಇರುತ್ತೆ. ಸೊ ಅದು ಆ ಕಾರಣಕ್ಕೆ ಸರ್. ಮತ್ತೇನಾದ್ರು ಇದ್ರೆ ಕೇಳಂಗಿದ್ರೆ ಕೇಳ್ಬಿಡಿ ಸರ್, ಸಾಕಂತ ಸಹವಾಸ ಸಾಕಂತ. ಯಾರು? ಹೌದಾ? ಓಕೆ, ಥ್ಯಾಂಕ್ ಯು ಸರ್.